ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ರಾಮದುರ್ಗ ತಾಲೂಕಿನ ದಾಸಾಲಾಪುರ್ನ 3ನೇ ವಾರ್ಡ್ನ ಗ್ರಾಮಸ್ಥರಿಂದ ಚುನಾವಣೆ ಬಹಿಷ್ಕಾರ. ಮೂಲಭೂತ ಸೌಕರ್ಯಗಳಿಲ್ಲದೆ ಬೇಸತ್ತಿರುವ ಜನತೆಯಿಂದ ಹಕ್ಕು ಚಲಾಯಿಸದಿರಲು ನಿರ್ಧಾರ. ಅಥಣಿ ತಾಲೂಕು ಹುಲಗಬಾಳ ಗ್ರಾಮ ಪಂಚಾಯತ್ನ ಕೆಲ ಅಭ್ಯರ್ಥಿಗಳಿಂದ ನೀತಿ ಸಂಹಿತೆ ಉಲ್ಲಂಘನೆ. ಚುನಾವಣೆಗೆ ರಾಷ್ಟ್ರೀಯ ಪಕ್ಷಗಳ ಚಿಹ್ನೆ ಹಾಗೂ ನಾಯಕರ ಭಾವಚಿತ್ರಗಳನ್ನು ಬಳಸಿದ ಆರೋಪ. ರಕ್ತದಾನ ಶ್ರೇಷ್ಠ ದಾನ, ರಕ್ತವೇ ದೇಹದ ಸಂಜೀವಿನಿ. ಬಸವನ ಬಾಗೇವಾಡಿಯ ರಕ್ತದಾನ ಶಿಬಿರದಲ್ಲಿ ಶಂಕರಗೌಡ ಬಿರಾದಾರ್ ಹೇಳಿಕೆ. ರಸ್ತೆಯ ಮೇಲೆ ಮೊಣಕಾಲು ತನಕ ನಿಂತಿದೆ ಚರಂಡಿ ನೀರು. ಗ್ರಾಮ ಪಂಚಾಯಿತಿಯ 3ನೇ ವಾರ್ಡಿನ ಗ್ರಾಮಸ್ಥರಿಗೆ ಇದುವರೆಗೂ ಸಾರ್ವಜನಿಕ ಶೌಚಾಲಯಗಳೇ ಇಲ್ಲ. ಕೋಟಿ ಕೋಟಿ ಖರ್ಚು ಮಾಡಿ ಮನೆಗಳನ್ನು ನಿರ್ಮಾಣ ಮಾಡಿದರೂ ಕೂಡ ಸಾರ್ವಜನಿಕರಿಗೆ ಸರಿಯಾಗಿ ಉಪಯೋಗವಾಗುತ್ತಿಲ್ಲ. ಗ್ರಾಮ ಪಂಚಾಯಿತಿ ಇದ್ದರೂ ಇಲ್ಲದಂತಾಗಿದೆ. 3ನೇ ವಾರ್ಡಿನ ಗ್ರಾಮಸ್ಥರಿಂದ ಚುನಾವಣೆ ಬಹಿಷ್ಕಾರ. ಹಾಗಾದ್ರೆ ಎಲ್ಲಿ ಈ ದುರದೃಷ್ಟಕರ ಗ್ರಾಮ ಅಂತೀರಾ? ಈ ಸ್ಟೋರಿ ನೋಡಿ. ರಾಮದುರ್ಗ ತಾಲೂಕಿನ ಸಾಲಾಪುರ್ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ 3ನೇ ವಾರ್ಡಿನಲ್ಲಿ ಚರಂಡಿಯ ನೀರು ರಸ್ತೆಯ ಮೇಲೆ ಮೊಣಕಾಲು ತನಕ ನೀರು ನಿಂತಿದೆ. ಒಂದು ವರ್ಷ ಕಳೆದರೂ ಚರಂಡಿ ಮಾಡದ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಇಲ್ಲಿದ್ದಂತ ಗ್ರಾಮಸ್ಥರು ಪಂಚಾಯಿತಿಗೆ ಚರಂಡಿ ನಿರ್ಮಾಣ ಮಾಡಿ ಎಂದು ಕೇಳಿದರೂ ಕೂಡ ಅಲ್ಲಿದ್ದಂತ ಸಿಬ್ಬಂದಿಗಳು ಗ್ರಾಮಸ್ಥರಿಗೆ ನೀವೇ ಮಾಡಿಕೊಳ್ಳಿ ಎಂದು ಉಡಾಪಿ ಮಾತುಗಳನ್ನಾಡುತ್ತಾರೆ. ಹಾಗೂ 3ನೇ ವಾರ್ಡಿನ ಸಿಸಿ ರಸ್ತೆ ಮಾಡಿದ್ದು ಅದು ಕೂಡ ಕಳಪೆ ಕಾಮಗಾರಿಯಾಗಿದೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದರು. ಹಾಗೂ ಅಲ್ಲಿ ಬೀದಿ ದೀಪಗಳನ್ನು ಸತತ 24 ಗಂಟೆಗಳವರೆಗೆ ಹಚ್ಚಿರುತ್ತಾರೆ. ಅದನ್ನು ಗ್ರಾಮಸ್ಥರು ಕೇಳಿದರೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ನಿಮ್ಮ ಕೆಲಸ ಎಷ್ಟು ಅಷ್ಟೇ ಮಾಡಿಕೊಳ್ಳಿ ಎಂದು ಹೇಳುತ್ತಾರೆ. ಆದ ಕಾರಣ ಈ ಸಲ 2020-21ನೇ ಸಾಲಿನ ಚುನಾವಣೆಯಲ್ಲಿ ಸಾಲಾಪುರ್ ಗ್ರಾಮ ಪಂಚಾಯಿತಿಯ 3ನೇ ವಾರ್ಡಿನ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯ ಮುಂದೆ ಕುಳಿತು ಚುನಾವಣೆಯನ್ನ ಬಹಿಷ್ಕಾರ ಹಾಕಿದರು. ಕಳೆದ 15 ವರ್ಷದಿಂದ 3ನೇ ವಾರ್ಡಿನ ಗ್ರಾಮಸ್ಥರು ಜೀವನ ನಡೆಸುತ್ತಿದ್ದು ಮಹಿಳೆಯರಿಗೆ ಇದುವರೆಗೂ ಸಾರ್ವಜನಿಕ ಶೌಚಾಲಯ ನಿರ್ಮಾಣವಾಗಿಲ್ಲವೆಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ನಮ್ ಸಮಸ್ಯೆ ರೀ, ಸಂಡಾಸ್ಕ ಹೋಗುದ್ರಿ, ಹೊಲಕ್ ಹೋಗಕ್ ದಾರಿ ಇಲ್ರಿ. ಎಷ್ಟು 3-4 ಮಂದಿ ಬಿದ್ದು ಹೋಗ್ಯಾರ್ರಿ. ಬಿದ್ರು ಒಂದ್ ದಾರಿ ಏನು ವ್ಯವಸ್ಥೆ ಮಾಡಿ ವರ್ಷ ಅವ್ರು ಬಂದ್ ನೋಡ್ಕೊಂಡು ಹೋಗಕ್ ಪಂಚಾಯತ್ ಅವರು ಅದನ್ನ ಏನು ಒಟ್ಟ ದಾದ ಮಾಡೋಲ್ರಿ. ಅವ್ರು ಗ್ರಾಮ ಪಂಚಾಯತಿಗೆ ಅರ್ಜಿನೂ ಕೊಟ್ಟಿವ್ರಿ. ಅವ್ರನ್ನ ಕರ್ಕೊಂಬಂದ್ ತೋರ್ಸಿವ್ರಿ. ಅಲ್ಲಿ ಹೊಲದ ಮಟ್ಟ ಹೋಗಿ ನೋಡ್ಕೊಂಡ್ ಬಂದಾರ್ರಿ. ಗ್ರಾಮ ಪಂಚಾಯತ್ ಅವ್ರಿ 10 ಲಕ್ಷದವು ಇನ್ನಷ್ಟು ಹಾಕೊಂಡ್ ನೀವ ರೈತರಿಗೆ ಮಾಡ್ಕೋತಾರ. ರೈತರು ಯಾರು ನಿಂತು ಮಾಡ್ಬೇಕ್ರಿ? 10 ಲಕ್ಷ ರೂಪಾಯಿ ರೈತರಿಗೆ ಮಾಡ್ಕೋತಾರ. ಇಲ್ಲ ನಾವ್ ನಿಂತು ಮಾಡ್ಸಾರ ಯಾರು ಇಲ್ಲತಾರ್ರಿ. ಗ್ರಾಮ ಪಂಚಾಯತ್ ಆಗುದ ಮುಂದೆ ಚರಂಡಿ ಏನು ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ಈ ತರ ನೀರ್ ನಿಂತಿದ ಅಷ್ಟು ಅಂದ್ರೆ 3-4 ತಿಂಗಳು
ಗ್ರಾಮ ಪಂಚಾಯತ್ ಬಂದು ನೋಡಿಲ್ಲ. ನೋಡ್ಯಾರ್ರಿ ಬಂದ್ ನೋಡೋಕಾರ್ರಿ ಹೋಗ್ತಾರ ನೀವ ನಿಂತ್ ರೈತರಿಗೆ ಮಾಡಿಸ್ಕೊತಾರ. ರೈತರು ಯಾರು ನಿಂತ್ ಮಾಡಿಸ್ಕೋಬೇಕ್ರಿ? ಇದ ನೀರೊಳಗ ಬೈಕ್ಗಳು ಮತ್ತೆ ಎಲ್ಲ ಇದ್ರಾಗ ಹೋಗುದ್ರಿ ಇದ್ರಾಗ ಬರುದ್ರಿ. ಚಿಕ್ಕ ಮಕ್ಕಳೆಲ್ಲ ಇಲ್ಲಿ ಆಟ ಗಿಡ ಎಲ್ಲ ಇದ್ರಾಗ ಆಡು ಬಿದ್ರಿ ಬಿದ್ದ ಒಬ್ಬ ಕೈ ಮುರ್ಕೊಂಡನ್ರಿ, ಒಬ್ಬ ಮುದುಕ್ ಬಿದ್ದ ಕಾಲ್ ಕೆತ್ತಿಸ್ಕೊಂಡನ್ರಿ. ತಾಲಾಪುರ್ ಗ್ರಾಮ ಪಂಚಾಯಿತಿಯ ಸ್ವಚ್ಛ ಭಾರತ ಯೋಜನೆಯಲ್ಲಿ ಸಾರ್ವಜನಿಕರಿಗೆ ಶೌಚಾಲಯವನ್ನ ಮಾಡಿಸಿಕೊಡಬೇಕಾಗಿತ್ತು. ಆದರೆ ಈವರೆಗೂ 3ನೇ ವಾರ್ಡಿನ ಗ್ರಾಮಸ್ಥರಿಗೆ ಶೌಚಾಲಯ ಇಲ್ಲದಂತಾಗಿದೆ ಹಾಗೂ ಅಲ್ಲಿದ್ದಂತಹ ಮಹಿಳೆಯರಿಗೆ ತುಂಬಾ ತೊಂದರೆಯಾಗಿತ್ತು. ರಾತ್ರಿ ವೇಳೆ ಶೌಚಾಲಯಕ್ಕೆ ಹೋಗಬೇಕಾದರೆ ಯಾವುದೇ ತರಹದ ಅನುಕೂಲವಾಗಿಲ್ಲವೆಂದು ಗ್ರಾಮಸ್ಥರು ಹೇಳಿದರು. ಹಾಗಾದರೆ ಸ್ವಚ್ಛ ಭಾರತ ಎನ್ನುವುದು ಕೇವಲ ಹೆಸರಿಗೆ ಮಾತ್ರ ಆಗಿದೆ, ವಿನಃ ಸಾರ್ವಜನಿಕರಿಗೆ ಅದರಿಂದ ಉಪಯೋಗವಿಲ್ಲವೆಂದು ಹೇಳಿದರು. ಮಂಜುನಾಥ್ ದುಂಡಪ್ಪ ಕೆಲೋಡಿ ದಾಸಲಾಪುರ. ಇವಾಗ ನವಗ್ರಾಮ ಯೋಜನೆಯಲ್ಲಿ ಮನೆಗಳು ವಸತಿ ಯೋಜನೆ ಮನೆ ನಿರ್ಮಾಣ ಮಾಡ್ಯಾರ್ರಿ. ಎಷ್ಟು ವರ್ಷ ಆತ್ರಿ ಮನೆ ನಿರ್ಮಾಣ ಮಾಡಿ? 14 ವರ್ಷ ಆತ್ರಿ. 14 ವರ್ಷ ಆತ್ ಮನೆ ನಿರ್ಮಾಣ ಮಾಡಿ. ಎಷ್ಟು ಮನೆಗಳು ನಿರ್ಮಾಣ ಮಾಡ್ಯಾರ? 60 ಮನೆಗಳು ನಿರ್ಮಾಣ ಮಾಡ್ಯಾರ. ಇದು ಫಲಾನುಭವಿಗಳಿಗೆ ನಿಮ್ಮ ಹೆಸರು ಮ್ಯಾಗ ಮನೆಗಳು ಕೊಟ್ಟಾರ? ಇವ್ರು ಕೊಟ್ಟಾರ್ರಿ, ಮನೆಗಳು ಕೊಟ್ಟಾರ್ರಿ. ಹ್ಞೂ. ಆದ್ರೆ ಇವ್ರು 1 ತಿಂಗಳು ಇದ್ರಿ. 1 ತಿಂಗಳ ಮಟ್ಟ ಐತ್ರಿ. ಮತ್ತೆ ಆಮೇಲೆ ಕಟ್ಟೈತೇನ ಇಲ್ಲಿ ಸವಲತ್ತುಗಳು ನಿಮಗೆ ಯಾವ ಇಲ್ಲ ಈಗ? ಇಲ್ಲಿ ನೀರಿಂದ ಇಲ್ರಿ. ನೀರಿನ ಸವಲತ್ತು ಇಲ್ಲ ರೀ. ಕರೆಂಟ್ ಇದ್ರಿ. ಕರೆಂಟ್ ವಿದ್ಯುತ್ ರೀ. ಹಾಂ ರೀ. ಮತ್ತೆ ರಸ್ತಾ ಅಂದ್ರೆ ರಸ್ತಾವ ಅಂದ್ರೆ ನೀವು ಇಲ್ಲಿ 60 ಮನೆಗಳು ಇದ್ದು ಇಲ್ಲಿ ಜನಗಳು ಯಾರೋ ವಾಸ ಮಾಡಕತ್ತಿಲ್ಲ, ಕಾರಣ ಏನ್ರಿ? ಈಗ ಅದ್ರ ಸಂಬಂಧ ಈಗ ಇವು ಇಲ್ದಕ್ರಿ ಮೂಲಭೂತ ಸೌಕರ್ಯ ಇಲ್ದಕ್ಕಾಗ್ಯಾರ. ಮೂಲಭೂತ ಸೌಕರ್ಯಗಳು ಇಲ್ಲ, ರಸ್ತೆ ಇಲ್ಲ, ಆನಂತರ ಕರೆಂಟ್ ಇಲ್ಲ, ನೀರಿಂದ ಇಲ್ರಿ. ಒಟ್ಟ ಯಾರು ಇದು 1 ತಿಂಗಳು ಇದ್ರಿ ಇಲ್ಲಿ. 1 ತಿಂಗಳ ಮಟ್ಟ ಐತ್ ಕೆಲಸ. ಆಮೇಲೆ ಮತ್ತಿಗೂ ವಸತಿ ಯೋಜನೆದೊಳಗೆ ಕೋಟಿ ಗಂಟ್ಲೆ ರೊಕ್ಕ ವೇಸ್ಟ್ ಮಾಡಿ ಜನರಿಗೆ ಇರಾಕಂತೇಳಿ ಆಶ್ರಯ ಮನೆಗಳು ಕೊಟ್ಟಾರ. ಮತ್ತು ಇದುವರೆಗೂ ಇರೋ ಗ್ರಾಮ ಪಂಚಾಯತ್ ನಿಮಗೆ ರಸ್ತೆ ಆಗಲಿ ಅಥವಾ ನೀರಿಂದಾಗಲಿ ಮತ್ತು ವಿದ್ಯುತ್ ಕರೆಂಟಿಂದ ಏನಾರ ನಿಮಗೆ ಸವಲತ್ತುಗಳು? ಕರೆಂಟದ್ದು ಏನಿಲ್ರಿ. ಅರ್ಧ ಟ್ರಿಪ್ ಗರ್ಸ್ ತೋರಿಸ್ತಾರೆ, ಬಿಲ್ ತಗೊಂಡ್ಬಿಡ್ತಾರೆ ಪೂರ್ರಿ. ಮತ್ತು ಇವೆಲ್ಲ ಮನೆ ನೋಡಿದ್ರೆ ಮನೆ ಬಾಕಲ ಕಿಟಕಿ ಏನು ಕಾಣೋಲ್ಲ, ಮತ್ತೆಲ್ಲ ಕಡೆ ಭಾಳ ಇವು ಕೆಟ್ಟ ಚಟಗಳು ಆಗ್ಯಾರ. ಭಾಳ ಇವು ಅಷ್ಟು ಇದು ಆಗ್ಬಿಟ್ಟಾರ್ರಿ ಮನೆಗಳ್ರಿ. ಈಗ ಇಲ್ಲಿ ಯಾರು ವಾಸ ಮಾಡಕತ್ತಾರ್ರಿ? ಈಗ ಯಾರು ಇಲ್ರಿ. ಯಾರು ಇಲ್ರಿ. ತಾಲಾಪುರ್ ಗ್ರಾಮ ಪಂಚಾಯಿತಿಯಿಂದ 2006ರಲ್ಲಿ ನವಗ್ರಾಮ ಯೋಜನೆ ಅಡಿಯಲ್ಲಿ 60 ಮನೆಗಳನ್ನ ನಿರ್ಮಾಣ ಮಾಡಿ ಕೈಬಿಟ್ಟಿದ್ದಾರೆ ಹಾಗೂ ಅಲ್ಲಿಂದ ಇಲ್ಲಿಯವರೆಗೆ ಸಾರ್ವಜನಿಕರಿಗೆ ಸರಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ ಹಾಗೂ ಮನೆಗಳಿಗೆ ವಿದ್ಯುತ್ ದೀಪ ಇಲ್ಲದಂತಾಗಿದೆ. ಮನೆಗಳನ್ನು ನಿರ್ಮಾಣ ಮಾಡಿ ಫಲಾನುಭವಿಗಳಿಗೆ ಹಂಚಿಕೆ ಮಾಡಿದಾಗ ಕೇವಲ 2 ತಿಂಗಳು ಮಾತ್ರ ವಾಸ ಮಾಡಿದರು. ಆದರೆ ಅಲ್ಲಿ ಯಾವುದೇ ಸವಲತ್ತುಗಳು ಇಲ್ಲದ ಕಾರಣ ಅಲ್ಲಿದ್ದಂತಹ ಫಲಾನುಭವಿಗಳು ಬೇರೆ ಕಡೆ ಮನೆ ಬಾಡಿಗೆ ಮಾಡಿ ವಾಸ ಮಾಡುತ್ತಿದ್ದಾರೆ ಮತ್ತು ಕೋಟಿ ಹಣವನ್ನು ಖರ್ಚು ಮಾಡಿ ನವಗ್ರಾಮ ಯೋಜನೆಯಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿದರು. ಸಾರ್ವಜನಿಕರಿಗೆ ಸರಿಯಾಗಿ ಉಪಯೋಗವಾಗುತ್ತಿಲ್ಲ. ಆ ಮನೆಯಲ್ಲಿ ರಾತ್ರಿಯ ವೇಳೆ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಗ್ರಾಮಸ್ಥರು ಹೇಳಿದರು. ವರದಿ ರಮೇಶ್ ರಾಯಬಾಗ್, ಸತ್ಯಂ ಟಿವಿ, ರಾಮದುರ್ಗ. ಅಥಣಿ ತಾಲೂಕಿನ ಹುಲ್ಲಗಬಾಳ ಗ್ರಾಮ ಪಂಚಾಯಿತಿ ಕ್ಷೇತ್ರದ 2ನೇ ಹಂತದ ಚುನಾವಣೆಗೆ ಸಿದ್ಧಗೊಳ್ಳುತ್ತಿದ್ದು ಅಭ್ಯರ್ಥಿಗಳ ಪ್ರಚಾರ ಭರದಿಂದ ಸಾಗಿದೆ. ಅಧಿಕಾರದ ಚುಕ್ಕಾಣಿ ಹಿಡಿಯುವ ತವಕದಲ್ಲಿರುವ ಅಭ್ಯರ್ಥಿಗಳು ಬಿಜೆಪಿ ಪಕ್ಷದ ಚಿಹ್ನೆ ಹಾಗೂ ನಾಯಕರ ಫೋಟೋ ಬಳಸಿ ಪ್ರಚಾರ ಕಾರ್ಯದಲ್ಲಿ ತೊಡಗಿರುವುದು ಬೆಳಕಿಗೆ ಬಂದಿದೆ. ಅಥಣಿ ತಾಲೂಕಿನ ಹುಲಗಬಾಳ್ ಗ್ರಾಮ ಪಂಚಾಯಿತಿ ಕ್ಷೇತ್ರ 2ನೇ ಹಂತದ ಚುನಾವಣೆಗೆ ಸಿದ್ಧಗೊಳ್ಳುತ್ತಿದ್ದು ಅಭ್ಯರ್ಥಿಗಳ ಪ್ರಚಾರ ಭರದಿಂದ ಸಾಗಿದೆ. ಅಧಿಕಾರದ ಚುಕ್ಕಾಣಿ ಹಿಡಿಯುವ ತವಕದಲ್ಲಿರುವ ಅಭ್ಯರ್ಥಿಗಳು ಬಿಜೆಪಿ ಪಕ್ಷದ ಚಿಹ್ನೆ ಹಾಗೂ ನಾಯಕರ ಫೋಟೋ ಬಳಸಿ ಪ್ರಚಾರ ಕಾರ್ಯದಲ್ಲಿ ತೊಡಗಿರುವುದು ಬೆಳಕಿಗೆ ಬಂದಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಯಾವುದೇ ಪಕ್ಷ ಅಥವಾ ಪಕ್ಷದ ಚಿಹ್ನೆ ಹಾಗೂ ನಾಯಕರ ಫೋಟೋ ಬಳಸದೆ ಅಭ್ಯರ್ಥಿಗಳು ಸ್ಪರ್ಧಿಸಬೇಕು ಎಂದು ಚುನಾವಣಾ ಆಯೋಗ ಸ್ಪಷ್ಟ ನಿರ್ದೇಶನ ನೀಡಿದೆ. ಆದರೆ ಹುಲಗಬಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರ್ಲಟ್ಟಿ ಗ್ರಾಮದ 4 ಅಭ್ಯರ್ಥಿಗಳು ರಾಷ್ಟ್ರೀಯ ಪಕ್ಷವಾದ ಬಿಜೆಪಿ ಚಿಹ್ನೆ ಹಾಗೂ ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಫೋಟೋ ಬಳಸಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡುತ್ತಿದ್ದಾರೆ.
ಪ್ರಚಾರಕ್ಕಾಗಿ ಪಕ್ಷದ ಚಿಹ್ನೆ ಬಳಸಿರುವ ಅಭ್ಯರ್ಥಿಗಳು ಈ ವಿಷಯಕ್ಕೆ ಸಂಬಂಧಿಸಿದಂತೆ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರವಿ ಬಂಗಾರಪ್ಪನವರ್ ದೂರವಾಣಿ ಮೂಲಕ ಮಾಧ್ಯಮ ಪ್ರತಿನಿಧಿಗಳಿಗೆ ಪ್ರತಿಕ್ರಿಯಿಸಿದ್ದು, ರಾಷ್ಟ್ರೀಯ ಪಕ್ಷದ ಚಿಹ್ನೆ ಬಳಸಿ ಗ್ರಾಮ ಪಂಚಾಯಿತಿ ಚುನಾವಣೆ ಪ್ರಚಾರ ಮಾಡೋದು ಅಪರಾಧ. ಯಾರಾದರೂ ದೂರು ನೀಡಿದರೆ ರಾಷ್ಟ್ರೀಯ ಪಕ್ಷದ ಚಿಹ್ನೆ ಬಳಸುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರಾಜ್ಯ ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ಶ್ರೀಮಂತ ಪಾಟೀಲ್ ರವರು ಬೆಂಗಳೂರಿನ ಮಧುರಾ ಟೆಕ್ಸ್ಟೈಲ್ ಗಾರ್ಮೆಂಟ್ಸ್ಗೆ ಭೇಟಿ ನೀಡಿ ಸಮಾಲೋಚನೆ ನಡೆಸಿದರು. ಇಂದು ರಾಜ್ಯದ ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಸಚಿವರಾದ ಸನ್ಮಾನ್ಯ ಶ್ರೀ ಶ್ರೀಮಂತ ಪಾಟೀಲ್ ಅವರು ಬೆಂಗಳೂರಿನ ಮಧುರಾ ಟೆಕ್ಸ್ಟೈಲ್ ಗಾರ್ಮೆಂಟ್ಸ್ಗೆ ಭೇಟಿ ನೀಡಿ ಅಲ್ಲಿನ ಕಾರ್ಯವೈಖರಿಯನ್ನ ವೀಕ್ಷಿಸಿ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ಇದೇ ವೇಳೆ ಕಾರ್ಖಾನೆಯ ಕಾರ್ಮಿಕರಿಗೆ ವಸತಿ ಸೌಲಭ್ಯ, ಕೌಶಲ್ಯ ಅಭಿವೃದ್ಧಿ ನೀತಿ ನಿಯಮಗಳ ಬದಲಾವಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಉದ್ಯಮ ಅಭಿವೃದ್ಧಿ ಯೋಜನೆಗಳ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು. ರಕ್ತದಾನ ಶ್ರೇಷ್ಠ ದಾನ. ರಕ್ತವನ್ನು ಕೊಡುವುದರಿಂದ ನಮ್ಮ ಆರೋಗ್ಯ ಸುಧಾರಣೆ ಆಗುವುದರ ಜೊತೆಗೆ ರಕ್ತದ ಕೊರತೆ ಇರುವ ಗರ್ಭಿಣಿ ಮಹಿಳೆಯರು, ಅಪಘಾತಕ್ಕೊಳಗಾದ ರೋಗಿಗಳಿಗೆ ಜೀವದಾನ ಮಾಡಿದ ಹಾಗೆ ಆಗುತ್ತದೆ ಎಂದು ರಾಷ್ಟ್ರೀಯ ಬಸವ ಸೈನ್ಯದ ಸಂಸ್ಥಾಪಕ ಅಧ್ಯಕ್ಷರಾದ ಶಂಕರಗೌಡ ಬಿರಾದಾರ್ ಬಸವನ ಬಾಗೇವಾಡಿಯಲ್ಲಿ ಹೇಳಿದರು. ರಕ್ತದಾನ ಶ್ರೇಷ್ಠ ದಾನ. ರಕ್ತವನ್ನ ಕೊಡುವುದರಿಂದ ನಮ್ಮ ಆರೋಗ್ಯ ಸುಧಾರಣೆ ಆಗುವುದರ ಜೊತೆಗೆ ರಕ್ತದ ಕೊರತೆ ಇರುವ ಗರ್ಭಿಣಿ ಮಹಿಳೆಯರು, ಅಪಘಾತಕ್ಕೊಳಗಾದ ರೋಗಿಗಳಿಗೆ ಜೀವದಾನ ಮಾಡಿದ ಪುಣ್ಯ ಬರುತ್ತದೆ ಎಂದು ರಾಷ್ಟ್ರೀಯ ಬಸವ ಸೈನ್ಯದ ಸಂಸ್ಥಾಪಕ ಅಧ್ಯಕ್ಷರಾದ ಶಂಕರಗೌಡ ಬಿರಾದಾರ್ ಹೇಳಿದರು. ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠದ ಪ್ರಥಮ ಜಗದ್ಗುರುಗಳಾದಂತಹ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮೀಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಬಸವನಬಾಗೇವಾಡಿ ಪಟ್ಟಣದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಈ ರಕ್ತದಾನ ಶಿಬಿರದಲ್ಲಿ ಬಸವನಬಾಗೇವಾಡಿ ಪಟ್ಟಣದ ನೂರಾರು ಯುವಕರು ರಕ್ತದಾನವನ್ನು ಮಾಡಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ರಕ್ತದಾನ ಮಾಡುವುದರಿಂದ ನೂರಾರು ಜೀವಗಳಿಗೆ ತಾವು ದಾನವನ್ನು ಮಾಡಿದ ಹಾಗೆ ಇಡೀ ರಕ್ತದಾನ ಅಂದರೆ ಶ್ರೇಷ್ಠವಾದಂಥ ದಾನವಾಗಿತ್ತು. ಈ ರಕ್ತದಾನದಲ್ಲಿ ಪಾಲ್ಗೊಂಡಂಥ ಎಲ್ಲ ಯುವಕರಿಗೂ ರಾಷ್ಟ್ರೀಯ ಬಸವ ಸಂಘದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಪಟ್ಟಣದ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠದ ಪ್ರಥಮ ಜಗದ್ಗುರು ಶ್ರೀ ಬಸವ ಮೃತ್ಯುಂಜಯ ಮಹಾಸ್ವಾಮೀಜಿಯವರ ಜನ್ಮ ದಿನೋತ್ಸವ ಹಾಗೂ ರಾಷ್ಟ್ರೀಯ ರೈತ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಾಚಾರ್ಯ ಸುರೇಶಗೌಡ ಪಾಟೀಲ್, ಜಗದೀಶ್ ಕೊಟ್ರಶೆಟ್ಟಿ, ಡಾಕ್ಟರ್ ಮಾಂತೇಶ್ ಜಾಲ್ಗೇರಿ, ಡಾಕ್ಟರ್ ನಬಿ ಮಾತನಾಡಿದರು. ಶಿಬಿರದಲ್ಲಿ ಮುಖಂಡರಾದ ಶ್ರೀಕಾಂತ್ ಕೊಟ್ಟರ್ಶೆಟ್ಟಿ, ಎಂ ಶಾಬಾದಿ, ರಾಷ್ಟ್ರೀಯ ಬಸವ ಸೈನ್ಯದ ತಾಲೂಕಾ ಅಧ್ಯಕ್ಷರಾದ ಸಂಜು ಬಿರಾದಾರ್, ಬಸವರಾಜ್ ನಾಯ್ಕವಾಡಿ, ಅರವಿಂದ್ ಗೊಳಸಂಗಿ, ಸಂತೋಷ್ ನಿಡಗುಂದಿ, ರಮೇಶ್ ಜಾಲ್ವಾದಿ, ಪ್ರಶಾಂತ್ ಮುಂಜಾನೆ, ವೀರೇಶ್ ಗುಬ್ಬರ್, ಸಿದ್ದರಾಮ್ ಪಾಟೀಲ್, ಶಂಕರ್ ಗುರು ರಜಪೂತ್, ಮಂಜುನಾಥ್ ಜಾಲ್ಗೇರಿ, ಅಮೃತ್ ಬಾಗೇವಾಡಿ, ಮುರುಗೇಶ್ ಮಶಿಬಿನಾಳ್, ಡಾಕ್ಟರ್ ಬಸವರಾಜ್ ಮುತ್ತತ್ತಿ, ಡಾಕ್ಟರ್ ಶ್ವೇತಾ ಶರಣ್, ಡಾಕ್ಟರ್ ಕೋಲ್ಕರ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಾಜ್ಯಾದ್ಯಂತ ವಿಶ್ವ ರೈತ ದಿನಾಚರಣೆಯ ಅಂಗವಾಗಿ ರೈತ ದಿನಾಚರಣೆಯನ್ನ ಆಚರಿಸಲಾಗುತ್ತಿದ್ದು,
ಬಾಗಲಕೋಟೆ ಜಿಲ್ಲೆಯ ಇಳಕಲ್ಲ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ರೈತರ ಹೊಲದಲ್ಲಿಯೇ ರೈತ ದಿನಾಚರಣೆಯನ್ನ ಮಾಡುವುದರ ಮೂಲಕ ನಾಡಿಗೆ ಮಾದರಿಯಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ರೈತರ ಹೊಲದಲ್ಲಿ ರೈತ ದಿನಾಚರಣೆಯನ್ನ ಮಾಡುವುದರ ಮೂಲಕ ನಾಡಿಗೆ ಮಾದರಿಯಾಗಿದ್ದಾರೆ. ಪ್ರಗತಿಪರ ರೈತ ಎಂಆರ್ ಪಾಟೀಲ್ ಅವರ ಹೊಲದಲ್ಲಿ ರೈತ ದಿನಾಚರಣೆಯನ್ನ ಆಚರಿಸುವುದರ ಜೊತೆಗೆ ಪ್ರಗತಿಪರ ರೈತರ ಸನ್ಮಾನ ಮಾಡಿದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಮುಂಡರಗಿಯ ಶ್ರೀ ಮರುಳಸಿದ್ದ ಮಹಾಸ್ವಾಮಿಗಳು ಮಾತನಾಡಿ, ಇಂದಿನ ಕಾರ್ಯಕ್ರಮಕ್ಕೆ ನಾ ಬಂದಿದ್ದು ನಿಮ್ಮ ಪುಣ್ಯ ಅಲ್ಲ, ಅದು ನನ್ನ ಪುಣ್ಯ ಎಂದು ಶ್ರೀಗಳು ಹೇಳುತ್ತಾ, ಕೃಷಿ ಕ್ಷೇತ್ರದಲ್ಲಿ ಎಂದಿಗೂ ಆರ್ಥಿಕತೆ ಕೆಳಗೆ ಬಿದ್ದೇ ಇಲ್ಲ ಎಂದು ಹೇಳಬಹುದು. ಈ ಕಾರ್ಯಕ್ರಮ ನೋಡಿ ಏನೋ ವಿಶೇಷ ಇದೆ ಎಂದು ಬಂದೆ, ಆದರೆ ಇಲ್ಲಿ ರೈತ ದಿನಾಚರಣೆ ಪ್ರಯುಕ್ತ ಪ್ರಗತಿಪರ ರೈತರಿಗೆ ಸನ್ಮಾನ ಮಾಡುತ್ತಿರುವ ಎಂಆರ್ ಪಾಟೀಲ್ ಅವರ ತಂಡ ಒಳ್ಳೆಯ ಕಾರ್ಯ ಮಾಡುತ್ತಿರುವುದು ಸಂತೋಷದಾಯಕವಾಗಿದೆ. ಇನ್ನೂ ಹಲವರು ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿ ಎಂದು ಆಶೀರ್ವಾದ ನೀಡಿದರು. ರಾಜೀನಾಮೆಯನ್ನು ಕೊಟ್ಟು ನಮ್ಮ ರೈತರ ಬದುಕಿಗೆ ಬೆಳಕಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯುವಕರಾಗಿರುವಂತಹ ಸಿದ್ದಪ್ಪ ಸರ್ ಅವರನ್ನು ಮೊದಲುಗೊಂಡು ಮತ್ತು ವಾತ್ಸಲ್ಯ ಮೂರ್ತಿಗಳು ಮತ್ತು ತಾಯಂದಿರಲ್ಲಿ, ಕೃಷಿಕರಲ್ಲಿ, ಹಿರಿಯರಲ್ಲಿ, ನಿಮ್ಮೆಲ್ಲರಲ್ಲಿಯೂ ಕೂಡ ಪ್ರಣಾಮಗಳು, ಶರಣಾರ್ಥಿಗಳು. ಈ ಕಾರ್ಯಕ್ರಮಕ್ಕೆ ನಾವು ಬರಬೇಕು ಅನ್ನುವಂಥದ್ದೇನು ಸಂಕಲ್ಪ ಅಥವಾ ಅವರು ಮೊದಲು ಹೇಳಿದ್ರೇನು ಅನ್ನುವಂಥದ್ದನ್ನು ನಾವು ಗಮನಿಸಿದರೆ, ಅವರು ನಮಗೆ ಹೇಳಿಲ್ಲ, ನಾವು ಅವ್ರನ್ನ ಕೇಳಿಲ್ಲ. ಶಿವನ ಗುತ್ತಿಯೊಳಗೆ ಭಕ್ತರ ಮನೆಯಲ್ಲಿ ಪೂಜೆ ಇತ್ತು, ಅದಕ್ಕೆ ಹೋಗಬೇಕು ಅನ್ನುವಂತಹ ಇಚ್ಛೆಯಿಂದ ನಾವು ಹೊರಟಿದ್ವಿ. ಆದರೆ ಅದು ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಹುಣಗುಂದ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ದೊಡ್ಡನಗೌಡ ಪಾಟೀಲ್ ಅವರು ಮೊದಲಿಗೆ ವಿಶ್ವ ರೈತ ದಿನಾಚರಣೆ ಶುಭಾಶಯಗಳನ್ನ ಹೇಳುತ್ತಾ, ರೈತನನ್ನ ಪ್ರತಿನಿತ್ಯ ಬಾಯಲ್ಲಿ ನಾವು ತಿನ್ನುವಾಗ ಪ್ರತಿ ನಿಮಿಷಕ್ಕೂ ನೆನಪಾಗುವವರು ನಮ್ಮ ರೈತರು. ನಾವು ಕೂಡ ರೈತ ಕುಟುಂಬದಿಂದ ಬಂದವನು, ಆದರೆ ಕೃಷಿಯಲ್ಲಿ ಎಲ್ಲಾ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದ ಅನುಭವ ಇದೆ. ಇವತ್ತು ಎಂಆರ್ ಪಾಟೀಲ್ ಅವರು ಒಂದಲ್ಲ ಒಂದು ಹೊಸತನವನ್ನ ಮಾಡುತ್ತಾ ಇರುತ್ತಾರೆ. ಆದರೆ ರೈತರು ಎಲ್ಲರೂ ಪ್ರಗತಿಪರ ರೈತರಾಗಬೇಕು. ನಮ್ಮ ಸರ್ಕಾರ ಪ್ರತಿ ಕುಟುಂಬ ಸದಸ್ಯರಿಗೆ 2,000 ರೂಪಾಯಿಗಳನ್ನ ಹಾಕುವ ಮೂಲಕ ರೈತ ಪರ ಇದೆ ಎಂದರು. ಅದು ತನ್ನ ಹೊಲದಲ್ಲಿನ ಒಂದು 10 ಜನ ರೈತರನ್ನ ಕರೆದು ನಾನು ಸನ್ಮಾನ ಮಾಡ್ತೀನಿ ಅಂತೇಳಿ ನನಗೆ ಫೋನ್ ಮಾಡಿದೆ ನಿನ್ನೆ ರಾತ್ರಿ. ನಾನು ಅಲ್ಲಿ ಬೇರೆ ಕಡೆ ಇದ್ದೆ. ಈಗ ಮದುವೆ ಸೀಸನ್ ಬೇರೆ, ಸಾಕಷ್ಟು ಮದುವೆಗಳು, ಮತ್ತು ಅದು ವಿಶೇಷವಾಗಿ ನಮ್ಮ ಸುಕ್ಷೇತ್ರ ಅಂಕಲಗಿ ಮಠದ ಅಲ್ಲಿ ಮದುವೆ ಅಂತಂದ್ರೆ ಅದೊಂದು ದೊಡ್ಡ ಕಾರ್ಯಕ್ರಮನ. ಮೇಲಿಂದ ಮೇಲೆ ಅಜ್ಜವ್ರು ಫೋನ್ ಮಾಡ್ತಿರ್ತಾರೆ, ಎಲ್ಲಿದೆಯಪ್ಪ ಬೇಗ ಬಾ ಅಂಥೇಳಿ. ನಮಗೂ ಕೂಡ ಅನಿವಾರ್ಯ, ಆ ಮಠದ ಭಕ್ತರಾಗಿ ನಾವು ಸೇವೆ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ಕೂಡ ಅಂಥ ವೇಳೆಯಲ್ಲಿ ಬ್ಯುಸಿ ಆಗಿದ್ದರೂ ಕೂಡ ಇವತ್ತು ಬೆಳಿಗ್ಗೆ ಅಲ್ಲಿಂದ ಬಂದು ಈಗ ಇಲ್ಲಿಗೆ ಬರ್ಬೇಕಾದ್ರೆ ತಡ ಆಯಿತು. ಆ ಕಾರಣದಿಂದ ಇವತ್ತು ನಮ್ಮ ರೈತರಿಗೆ ಒಳ್ಳೆಯದಾಗಲಿ, ಆ ಭಗವಂತ ಯಾವಾಗಲೂ ಕೂಡ ಒಳ್ಳೆಯ ಮಳೆ ಮತ್ತು ಬೆಳೆಯನ್ನು ಕೊಟ್ಟು ನಮ್ಮ ರೈತ ಕುಟುಂಬವನ್ನು ಕಾಪಾಡಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ವ್ಯವಸ್ಥಾಪಕರಿಗೆ ವಂಚನೆ 4 ಮಾತು ಮುಗಿಸ್ತೀನಿ. ಜೈ ಹಿಂದ್. ಈ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಾದ ಎಂಆರ್ ಪಾಟೀಲ್ ಮಾತನಾಡಿ, 6 ವರ್ಷಗಳಿಂದ ನಾ ರೈತರ ಹೋರಾಟದಲ್ಲಿ ಭಾಗವಹಿಸುತ್ತಾ ಬಂದಿರುವೆ. ಆದರೆ ಪ್ರತಿ ವರ್ಷ ನನ್ನ ಹೊಲದಲ್ಲಿ ರೈತ ದಿನಾಚರಣೆ ಆಚರಿಸುತ್ತಿರುವೆ. ಗುರು ಗಾಣಗೇರರು ನನಗೆ ಪ್ರೇರಣೆ. ಇವರ ಹೋರಾಟ ಮನೋಭಾವ ನೋಡಿ ನಾನು ಮಾಡಬೇಕೆಂದು ಜಿಲ್ಲಾ ರೈತ ಮೋರ್ಚಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಇನ್ನು ಬರುವ ದಿನಗಳಲ್ಲಿ ವಿಶಿಷ್ಟವಾಗಿ ವಿಶ್ವ ರೈತ ದಿನಾಚರಣೆ ಆಚರಿಸೋಣ, ನಾವು ನೀವು ಸೇರಿ ಎಂದು ಹೇಳಿದರು. ಕಳೆದ ಎಷ್ಟು ವರ್ಷಗಳಿಂದ ವಿಶ್ವ ರೈತ ದಿನಾಚರಣೆಯನ್ನು ತಮ್ಮ ಹೊಲಗಳಲ್ಲಿ ಮಾಡ್ತಾ ಇದ್ದಾರೆ? ಈಗ ಸರಿಸುಮಾರು ಇದು 6ನೇ ವರ್ಷ ಆಗಿರ್ಬೋದು. ಇದಕ್ಕಿಂತ ಮುಂಚಿತವಾಗಿ ಅವಾಗ ಮಾಡ್ತಿದ್ವಿ. ಆದರೆ ಇದು ಸತತವಾಗಿ ಲಾಸ್ಟ್ ಇಯರ್ ಕಳೆದ ವರ್ಷ ನಾವೇನಂದ್ರೆ ಗೊರಬಾಳದ ಕಟ್ಯಪ್ಪ ಅವ್ರ ಹೊಲದಲ್ಲಿ ಉಪ್ನಾಳ್ ಹತ್ರ ಅವ್ರದ್ದು ಹೊಲ ಜಮೀನು ಐತೆ, ಅಲ್ಲಿ ಮಾಡಿದ್ವಿ. ಅದಾನಂತರ ನಮ್ಮ ನಾಡಗೋಡು ಬಸವರು ಅಂತದಾರ ನಮ್ಮ ಸಹೋದರ ಏರೂರಲ್ಲಿ ಮಾಡಿದ್ವಿ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಗೋನಾಳಲ್ಲಿ ಮಾಡಿದ್ವಿ. ಈ ರೀತಿ ಇದು ಏನಂದ್ರೆ 6ನೇ ವರ್ಷ ಇದು ರೈತ ದಿನಾಚರಣೆ ಆಚರಣೆ ಮಾಡೋದು 6ನೇ ವರ್ಷ. ಅದೇ ರೀತಿ ಈ ನಾವು ಇದಲ್ದ ಕೂಡ ದೀಪಾವಳಿಗೊಮ್ಮೆ ವಿಶೇಷವಾಗಿ ನಾವೇನಂದ್ರೆ 51 ಮಹಿಳೆಯರಿಗೆ ಸೀರೆ ಕೊಡೋ ಮುಖಾಂತರ ಹಾಗೂ 11 ಜನ ಸೈನಿಕರಿಗೆ ಏನಪ್ಪ ಅಂದ್ರೆ ತಾವು ಇದನ್ನು ಮಾಡಿರ್ತಾರೆ, ಸೇವೆ ಮಾಡಿರ್ತಾರಲ್ಲ ಅಂಥವ್ರಿಗೆ ಕೂಡ ನಾವೇನಂದ್ರೆ ದೀಪಾವಳಿಗೊಮ್ಮೆ ವಿಶೇಷವಾಗಿ 101 ಇರಲಿಕ್ಕೆ 51 ಇಂಥವು
ಕಾರ್ಯಕ್ರಮ ಕೂಡ ದೀಪಾವಳಿಗೆ ಅಂಗವಾಗಿ ಮಾಡ್ತೀವಿ ಇದನ್ನು. ಪ್ರತಿ ವರ್ಷ ಈ ರೀತಿ ಮಾಡ್ತೀವಿ ನಾವು ಇದನ್ನು. ಈ ಥರ ಒಂದು ಸಾಮಾಜಿಕ ಕಾರ್ಯಗಳು ಮತ್ತು ರೈತರ ಪರ ಕಾಳಜಿ ಇರ್ತಕ್ಕಂಥ ಕಾರ್ಯಗಳು ಮಾಡುವುದಕ್ಕೆ ನಿಮಗೆ ಯಾರು ಸ್ಫೂರ್ತಿದಾಯಕರಾಗಿದೆ? ಇದಕ್ಕೆ ಸ್ಫೂರ್ತಿದಾಯಕರಂತ ಅನ್ನೋದಕ್ಕಿಂತ ನಮಗೇನೈತಲ್ಲ, ಈ ಒಂದು ನಾವು ಕೂಡ ರೈತ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ ನಾನಾಗಿದ್ದು, ಹಾಗೆ ಈ ನನಗೆ ಸ್ಫೂರ್ತಿ ಅಂದ್ರೆ ಈ ನಮ್ಮ ಸಹೋದರ ಸಮಾನ ಸ್ಥಾನ ಇರ್ತಕ್ಕಂಥ ನಮ್ಮ ರೈತ ಹೋರಾಟಗಾರಂಥ ಗುರು ಗಾಣಿಗೆರವರು ಇದಕ್ಕೇನು ನಮಗೆ ಮೊದಲನೇ ಸ್ಫೂರ್ತಿ ಅಂದರೂ ತಪ್ಪಾಗಲಿಕ್ಕಿಲ್ಲ. ಅವರ ನನಗೆ ಇದಕ್ಕೆಲ್ಲ. ಈ ಸಂದರ್ಭದಲ್ಲಿ ತಾಲೂಕಾ ಕೃಷಿ ಇಲಾಖೆ ಅಧಿಕಾರಿಗಳು, ರೈತ ಹೋರಾಟಗಾರರು, ಸುತ್ತಮುತ್ತಲಿನ ರೈತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.